ಅಯ್ಯಯ್ಯೋ ಅಳ್ಬಾರ್ದು ಕಣಮ್ಮ. ಅಳ್ಬಾರ್ದು ಇರು. ಅಪ್ಪ ಬರ್ತದೆ. ಅಪ್ಪ ಬಂದಮೇಲೆ ನಿಂಗೆ ಹೇಳ್ತೀನಿ ನಾನು. ಸರಿ, ನಾನು ನಿಂಗೆ ಏನು ಬೇಕೋ ಎಲ್ಲನೇ ತೋರಿಸ್ತೀನಿ. ಬೆಡ್ಶೀಟು ಎಲ್ಲ ತೋರಿಸ್ತೀನಿ. ನೀನು ಏನು ಯೋಚನೆ ಮಾಡೋಕೆ ಹೋಗ್ಬಿಟ್ರಿ. ಈಗ ಸುಳಿ ಆಯ್ತಾಯ್ತು ಪಾಪ ನಿಮ್ಗೇನು ಪ್ಯಾನ್ ಬೇರೆ ಸರಿಯಾಗಿರೋದಿಲ್ಲ. ಈಗ ದುಡ್ಡು ಬೇರೆ ಖಾಲಿ ಆಗೋಗ್ಬಿಟ್ಟೈತೆ. ಪಾಪ ಮಕ್ಳಿಗೆ ಏನಾದ್ರೂ ಮಾಡಬೇಕಲ್ಲ ಅವಕ್ಕೆ. ಈಗ ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ರೀ ರೀ ಅಯ್ಯಯ್ಯಯ್ಯ, ಬೆಳಿಗ್ಗೆ ಎದ್ಬಿಟ್ಟು ಮಕ್ಕಳು ಬಡ್ಕೊಳ್ಳೋದನ್ನೇ ಕೇಳಿಸ್ಕೊಳ್ಳೋದಾಯ್ತು ನನಗಂತೂ. ಕುಯ್ಯೋ ಮಯ್ಯೋ, ಇದು ಮುಚ್ಕೊಂಡ್ರೆ ಅದು ಬಡ್ಕತ್ತದೆ, ಅದು ಮುಚ್ಕೊಂಡ್ರೆ ಇದು ಬಡ್ಕತ್ತದೆ. ಲೇ ಶಾರದಿ, ನೀನು ಏನೇ ಹೇಳಿ ನನಗಂತೂ ಸಾಕು ಹೋಗ್ಬಿಟ್ಟೈ ದೇವ್ರಣೆಗೂ. ಅಯ್ಯಯ್ಯಯ್ಯೋ ಕಿಯ್ಯೋ ಮಯ್ಯೋ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಈ ಮಕ್ಕಳಿಂದ ನನಗಂತೂ. ತಿರು ಕಿಯ್ಯೋ ಮಯ್ಯೋ ಅಂತವಲ್ಲೇ ಸಾಕಾಗೋಯ್ತದ ಕಂಡೆ ನನಗಂತೂ. ಅಯ್ಯೋ ಯಾಕನ ಮಕ್ಳು ಮಾಡ್ಕೊಂಡು ಅಂತ ಅನ್ನಿಸ್ತೈತೆ ನನಗಂತೂ. ಬೇಕಿತ್ತ ನಂಗೆ ಇದೆಲ್ಲನೂ. ಮಕ್ಳು ಬಡ್ಕಂದೆ ಇನ್ನೇ ನೀವು ಬಡ್ಕೊಳಕಾಯ್ತದ? ಇದೊಳ್ಳೆ ಸಂಜೆ ಕೇಳ್ತಿರಲ್ಲ, ನಾನು ಬೇಡ ಮಕ್ಳು ಬೇಡ ಅಂತ ಹೇಳ್ದಾಗ ಇಲ್ಲ ಬೇಕು ಅಂತ ಅಂದ ನೀನು. ಇವಾಗ ನೋಡಿದ್ರೆ ಹಿಂಗೆ ಬಡ್ಕತಿಯಲ್ಲ ನೀನು. ಇನ್ನು ಇಷ್ಟಕ್ಕೆ ನೀ ಮುಗ್ದೈತೆ. ಇನ್ನು ಕೂದಲು ತೆಗಿಸ್ಬೇಕು, ನಾಮಕರಣ ಮಾಡಬೇಕು, ಎಲ್ಲದಕ್ಕೂ ಎಷ್ಟು ದುಡ್ಡು ಆಯ್ತದೆ. ಇದೊಳ್ಳೆ ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಆ ಮಕ್ಳು ಪಾಪ ಸೊಳಿಗೋ ಏನಕ್ಕೋ ಬಡ್ಕೋತಾವ್ ಸುಮ್ಕೆ. ಮನೆಯಾಗಿರೋ ಬೆಡ್ಶೀಟ್ ಎಲ್ಲ ಏನು ಮಾಡಿದ್ರಿ? ಎಲ್ಲ ಇಸ್ಪಿಟಾಡಕ್ಕೂ ಕುಡಿಯೋತಕ್ಕೂ ತಗೊಂಡೋಗ್ಬಿಟ್ಟು ಎಲ್ಲ ಅಲ್ಲೇ ಮಾಡೋಗ್ಬಿಟ್ಟಿದ್ರು ನೀವು. ನೋಡಿ ಸರ್ನ ಹೋಗ್ಬಿಟ್ಟು ಬೆಡ್ಶೀಟು ಹಂಗೆ ಮಕ್ಕಳು ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲನೂ ತಗೊಂಬಿಟ್ಟು ಬನ್ನಿ. ಮನೆಯಾಗೆ ಏನೂ ಇಲ್ಲ, ರೇಸನ್ನು ಎಲ್ಲ ಮುಗ್ದೋಗ್ಬಿಟ್ಟೈತೆ. ಏನೋ ದೊಡ್ಡದಾಗಿ ತೊಳ್ಳಾಕೊಂಬಿಟ್ಟು ಮೊದಲನೇ ಏನ್ರು ಮನ್ಗೋದ್ರಿ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೂ ಕಿಸಿಲಿಲ್ವಲ್ಲ. ಮನೆಗೆ ಸಾಮಾನು ಏನೂ ಇಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟೈತೆ. ಹೋಗಿ ರೇಸನ್ನು ಪಾಸನ್ನು ಎಲ್ಲ ತಗೊಂಬಿಟ್ಟು ಬನ್ನಿ. ಹಿಂಗೆ ಆದ್ರೆ ಆಯ್ತದ? ಮನೆ ಸಂಸಾರ ಮಾಡೋಕ್ಕಾಯ್ತದ? ಬಾಣ್ತಿ ಅಂತ ನಾನು ನೋಡಿದಂಗೆ ಮನೆಯೆಲ್ಲ ನೋಡ್ಕೊತಾ ಇವ್ನಿ ನಾನು. ಅಂತಂದ್ರೆ ನೀವು ಸುಮ್ಮನೆ ಕುಂತ್ಕೊಬಿಟ್ರೆ ಲೇ ದುಡ್ಡೆಲ್ಲಿಂದ ಬರಬೇಕು ಹೇಳು? ನಾನು ಸಾಮಾನು ಸರಂಡಿ ಎಲ್ಲ ತಂದೇನೋ ಹಾಕ್ತೀನಿ. ದುಡ್ಡು ಬೇಕಲ್ಲ, ಸಾಮಾನು ಸರಂಡಿ ಎಲ್ಲ ತಂದು ಹಾಕಿದ್ರೆ ದುಡ್ಡು ಬೇಕಲ್ಲ. ಎಲ್ಲಿಂದ ತರಲಿ ಹೇಳು ದುಡ್ಡ? ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯ, ಸಂದಕ್ಕೆ ಮಾತಾಡ್ತೀಯಲ್ಲ ನೀನು. ದುಡ್ಡಿದ್ರೆ ತಾನೇ ತರೋಕ್ಕಾಗೋದು. ಹೋಗು ಕೂಲಿಗಿಲಿ ಮಾಡಿ ತಗೊಂಬಿಟ್ಟು ಬಾ. ನನಗೆ ಯಾಕೆ ಹೇಳ್ತೀಯಾ? ಕೂಲಿ ಮಾಡಿ ತಗೊಳ್ಳೋದು ಬರೋದು ಬಿಟ್ಬಿಟ್ಟು ನನಗೇನಾರ ಹೇಳಕ್ಕೆ ಬಂದೆ ಅಂದರೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ಮಕ್ಳನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಯಾಕೆ ಹುಟ್ಟಿಸ್ಬೇಕಿತ್ತು ನೀನು? ನಾನು ಬೇಡ ಅಂತ ಬಗಳ್ತಾನೆ ಅವತ್ತೇನೇ ನೀಯ ನಿನ್ನ ಮಕ ಮುಚ್ಚ. 7 ಮಕ್ಳು ಆಯ್ತಾರೆ ಅಂತ ಗೊತ್ತಿದ್ರೆ ನಾನು ಅವತ್ತೇನೇ ನೀ ಬೇಡ ಅಂತ ಹೇಳ್ತಿದ್ದೆ. ಏನೋ ಗೊಂಡೈಕ್ಲಾಯ್ತವೆ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಕಿದ್ದೆ. ಈಗ ಎಂತನೂ ಗೊಂಡೈಕ್ಳು ಇಲ್ಲ, ಎಂಥದ್ದು ಇಲ್ಲ, 2 ಹೆಣ್ಣೈಕ್ಲಾಗ್ಬಿಟ್ಟವಲ್ಲ. ನಮಗೆ ತಡ್ಕೊಳಕ್ಕಾಗತ್ತು? ಹೇಳಿ ನೀಯ ಬ್ಯಾಡ್ವೆ ಒಂದು ಮಗನ ಯಾರಿಗಾನ ಕೊಡನಿ ಅಂದರೆ ನೀನು ಅಯ್ಯೋ ರಾಕ್ಷಸಿ ಆಡ್ದಂಗೆ ಆಡ್ತೀಯ ಮನೆಯಾಳಿ. ಸರಿ ಬಿಡು ಆಯಿತು. ಏನೋ ಒಂದು ಮಾಡ್ತೀನಿ. ನನಗಂತೂ ಈ ಮಕ್ಳು ಕಾಟ ತಡ್ಕೊಳಕ್ಕಂತೂ ಆಯ್ತಿಲ್ಲ ದೇವ್ರಣೆಗೂ. ಮಕ್ಳು ಕಾಟ ತಡ್ಕೊಳಕ್ಕಾಗಿದ್ರೆ ನಿನ್ನ ಕಾಟ ನನಗೆ ತಡ್ಕೊಳಕ್ಕಾಯ್ತಿತ್ತ? ಹೋಗ್ಲಾ ಹೋಗು ಮೂದೇವಿ ನನ್ನ ಮಗನೇ, ಹೋಗಿ ಸುಮ್ಕೇನಿಯಾ. ಹೋಗ್ಬಿಟ್ಟು ಸರ್ಸರ್ನ ತಗೊಂಬಿಟ್ಟು ಬಾ. ಹೋಗಿ ಸಾಮಾನೆಲ್ಲನೂ ಅಲ್ಲ ಕಣಮಿ, ಸರ್ಸರ್ನ ತಗೊಂಬಿಟ್ಟು ಬಾ ಅಂತಂದ್ರೆ ದುಡ್ಡ ಯಾರು ನಿಮ್ಮ ಅಪ್ಪ ಕೊಟ್ಟನೆ? ಕುಲಿನಳಿಗೆ ಹೋಗ್ಬೇಕು ಹಂಗನ್ನು. ಕುಲಿನಳಿಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರಬೇಕು. ಮಕ್ಕಳನ್ನ ಅಳಿಸ್ಕೊಂಡು ಕುಂತ್ಕಂತೀಯೇ? ಅವಕ್ಕೇನು ಬೆಡ್ಶೀಟ್ ಬೇಡವೆ, ಬಲ್ಲ ಬಟ್ಟೆ ಬೇಡವೆ ಅವು ಕಾಕಕ್ಕೆ? ಅಳಿಸ್ಕೊಂಡು ಹಿಂಗೆ ಮರ್ಸ್ಕಾಯ್ತದೆ. ಹೋಗು ದುಡ್ಮೆ ಗಿಡ್ಮೆ ಮಾಡ್ಕೊಂಬಿಟ್ಟು ಬಾ ಹೋಗು. ಅಯ್ಯೋ ನನ್ನ ಕರ್ಮ ಅಂತ ತಪ್ಪಿದ್ದಲ್ಲ ಬಿಡು. ನನ್ನ ಕರ್ಮಕ್ಕೆ ಇನ್ನೂ ಏನೇನು ಮಾಡಬೇಕು ನಾ ಕಾಣೆ. ಸರಿ ಬಿಡು, ಹೋಗಿ ಏನೋ ಒಂದು ಸಾಯ್ತೀನಿ. ಹೋಗಿ ಏನು ಮಾಡೋಕ್ಕಾಯ್ತದೆ? 2 ಮಕ್ಕಳನ್ನ ಇಟ್ಕೊಂಡು ಮನೆಗೆ ಸಂಸಾರ ಮಾಡೋಕ್ಕಾಯ್ತದ? ಹೇಳಿದ ಮಾತು ಕೇಳು ಅಂತಂದರೆ ಕೇಳೋದೇ ಇಲ್ಲ ನೀನಂತೂ. ನನಗೂ ಸಾಕಾಗೋಗ್ಬಿಟ್ಟೈತೆ. ಸರಿ ಹೇಳು, ಹೋಗ್ಬಿಟ್ಟು ಏನೇನು ಬೇಕೋ ಹೇಳು. ಎಲ್ಲನೂ ಸಾಲ ಫಲ ಮಾಡಿದ್ರು ತಗೊಂಬಿಟ್ಟು ಬರ್ತೀನಿ. ಕಳ್ಳನ ಮಗ, ನನ್ನ ಹತ್ರ ದುಡ್ಡಿದ್ದಾಗ ಏನು ಯೋಚನೆ ಮಾಡಿದಂಗೆ ಏನು ಖರ್ಚು ಮಾಡಿ ಆ ಕತ್ತು ಹಾಕೊಂಡಿದ್ಯಲ್ಲ, ಅದನ್ನ ಏನಕ್ಕೆ ಹಾಕೊಂಡಿದ್ಯಾ ನೀನು? ಡೂಪ್ಲಿಕೇಟ ತೆಗೆದು ಬಿಸಾಕು. ಅದನ್ನ ಬೇರೆ ಹಾಕೊಂಡು ಬಿಲ್ಡ ಬೇರೆ ಕೊಡ್ತಾನೆ ನನ್ನ ಮಗ. ಎಲ್ಲ ಮಾರ್ಕೊಂಡು ತಿಂದ್ಬಿಟ್ಟು ಡೂಪ್ಲಿಕೇಟ್ ಹಾಕೊಂಡು ಹೊಡ್ತಿಲ್ಲ, ತೆಗಿಲ್ಲ ನೀನು. ನೀನೇನು ಒರಿಜಿನಲ್ ಹಾಕೊಂಡಿದ್ಯೇ? ನೀನು ಡೂಪ್ಲಿಕೇಟ್ ತಾನೇ ಹಾಕೊಂಡ್ರದು. ಮಾತು ಕೊಡು ಅಂದರೆ ಸಂದ ಕೊಡ್ತೀಯಾ? ಹೋಗ್ಲಾ ಸುಮ್ಕೆ ನೀ ಇಟ್ಕೊಂಡ್ಬಿಟ್ಟು ಬಾ ಹೋಗ್ಲಾ. ಅಯ್ಯೋ ಚಿತ್ರ ಹಿಂಸೆ. ಸರಿ ಹೋಯ್ತೀನಿ ಬಿಡು, ಸಮಾಧಾನ ಎಲ್ಲಿ ನಿನ್ಗೆ ಹೋಗಂಟನಂದ್ರೆ. ಅಯ್ಯೋ ಈ ಬಾಳಂತೂ ಯಾರಿಗೂ ಬೇಡ. ಯಾಕೆ ಬೇಕಿತ್ತು? ಹೆಂಗೋ 2 ಎಕರೆ ಜಮೀನಿತ್ತು, ಹೆಂಗೋ ವ್ಯವಸಾಯ ಮಾಡ್ಕೊಂಡನ ತಿನ್ಬೋದಿತ್ತು. ಎಲ್ಲ ತಗೊಂಡಾಗ ಸಾವುಕಾರನ ಬಾಯಿಗೆ ಹಾಕ್ಬಿಟ್ಟು ಇವತ್ತು ಏನು ಇಲ್ದಿದ್ದಾಗ ಮಾಡ್ಕೊಂಬಿಟ್ನಲ್ಲ. ಅದು ಬೇರೆ ಕೋರ್ಟಾಗ ಕೇಸ್ ಬಿದ್ದೈತೆ. ಕೋರ್ಟು ಬೇರೆ ದುಡ್ಡು ಹೊಂದಿಸ್ಕೋಬೇಕು. ಏನು ಮಾಡನಿ? ಎಲ್ಲ ಆಳ ಬಿದ್ದೋಯ್ತು. ಸಾವುಕಾರಾಗನ ಅಂತ ಹೋಗ್ಬಿಟ್ಟು ಈ ಗುಡಿಸ್ಲುನಾಗ ಬಿದ್ದಿರಾ ಅಂತ ಗತಿ ಬಂದ್ಬಿಡ್ತು. ಅಯ್ಯೋ ನನಗೆ ಅಂತ ಕಷ್ಟಕ್ಕೆ ಅಂತ ಯಾರೂ ಇಲ್ವೇ? ನನಗೆ ಕಷ್ಟಕ್ಕೆ ಯಾರೂ ಆಯ್ತನೂ ಇಲ್ವೇ? ಏನು ಮಾಡಲಿ? ನನ್ನ ಬಾಳಿಗೆ ಬೆಂಕಿ ಹಾಕ. ನನಗೇನು ನಡೀತಿಲ್ವೇ? ಏನು ಮಾಡಲಿ ನಾನು? 2 ಮಕ್ಳನ್ನ ಕಟ್ಕೊಂಡು ಹೆಣ್ಮಕ್ಳನ್ನ ಕಟ್ಕೊಂಡು ಎಲ್ಲೋಗ್ಲಿ? ನನ್ನ ಗಂಡ ಬೇರೆ ಸೋಂಬೇರಿ ನನ್ನ ಮಗ. 10 ರೂಪಾಯಿ ಉಟ್ಸೋಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ನಾನೇನು ನೆಟ್ಟಿಗಿದ್ದಿದ್ರೆ ಮಕ್ಕಳೆಲ್ಲ ಅಂದಿದ್ರೆ ಈಚೆ ಕಡೆಗೆ ಹೋಗಿ ಏನೋ ಒಂದು ತಳ್ಕೊಂಬಳ್ಕ ಮಾಡೋಣ, ಬ್ಯಾಡ್ ಆಡೋಣ, ದುಡ್ಡು ಎತ್ಕೊಂಡ್ಬಿಟ್ಟು ಬರ್ತಿದ್ದೆ. ಆದರೆ ಇವಾಗ ಏನು ಮಾಡಲಿ ನಾನು? ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತ ಗತಿ ಬಂದ್ಬಿಟ್ಟೈತೆ. ನನ್ನ ಗತಿ ಯಾವಳಿಗೂ ಬರಬಾರ್ದು. ಮನೆಗೊಂದು ಸಾಮಾನಿಲ್ಲ ಅಡುಗೆ ಮಾಡೋಕ್ಕೆ. ಎಲ್ಲ ಖಾಲಿ ಮಾಡ್ಕೊಬಿಟ್ಟಿದ್ದೀನಿ. ಅವಾಗ ಸಾವುಕಾರ ಜೊತೆ ಇದ್ದಾಗ ಒಂಚೂರು ದುಡ್ಡು ಗಿಡ್ಡನ ಮಾಡ್ಕೊಂಡು ಎತ್ತಿಕೋಬೇಕಿತ್ತು. ಇಡೀ ಆಸ್ತಿನೇ ನಂದು ಅಂದ್ಕೊಂಡು ಬಿಲ್ಡಪ್ ತಗೊಂಡು ಎಲ್ಲ ಅಲ್ಲೇ ಬಿಟ್ಬಿಟ್ಟೆ. ಹೀಗೆಲ್ಲನೂ ಆ ರೋಜನ್ ಪಾಲಾಗೋಗ್ಬಿಡ್ತು. ಅದು ಎಲ್ಲಿಂದ ಬಂದ್ಲು? ಸುಂಟ್ರು ಗಾಳಿ ಬಂದಂಗೆ ಎಲ್ಲ ಒತ್ಕೊಂಡು ಹೊಂಟೋದ್ಲು.
ಅಯ್ಯೋ ಹೇಳ್ಬೇಡ್ರಿ ಅಪ್ಪ ಹೋಗೈತೆ ನಿಮ್ಗೆ ಏನ್ ಬೇಕು ಎಲ್ಲಾನು ತಕ್ಕ ಏ ಮಿನ್ನು ಚೆಲ್ಬೇಕಿತ್ತು ಕಣ ಹೊಲಕ್ಕೆ ನಿಮ್ಮ ಹೊಲಕ್ಕೆ ಚೆಲ್ತಿದ್ದಲ್ಲ ನೆನೆ ಇನ್ನು ಏನಾರ ಮಿಗ್ಗಿ ಕೈತೆ ನಾವು ಕೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಏ ಅಂತದನ್ನು ಇಲ್ಲ ಎಷ್ಟು ಬೇಕೋ ಅಷ್ಟೇ ತಗೊಬಿಟ್ಟು ಬಂದಿದ್ದೆ ಕಣ ನಾನು ಏನು ಕ್ಷಾನೆ ತರ ನೀ ಎಷ್ಟು ಬೇಕೋ ಅಷ್ಟೇ ತಂದಿದ್ದೆ ಎಲ್ಲ ಅಂದ್ರೆ ಮುಗಿಸ್ದೆ ಇನ್ನೇನು ಬಾಕಿ ಇಲ್ಲ ನೋಡು ಹೌದೇ ಬೇಕಿತ್ತು ಕಣ ಹಾಕಕ್ಕೆ ಇವತ್ತು ನೋಡಿದ್ರೆ ಗೊಬ್ಬರದ ಅಂಗಡಿ ಬಾಕ್ಲಾಕೈತೆ ಇವತ್ತು ಹಾಕ್ಬಿಡನಿ ಅಂತ ಅನ್ಕೊಂಡೆ ಇವತ್ತು ಎಷ್ಟಾಗಿದ್ರೆ ಅಷ್ಟು ಹಾಕ್ಬೇಕಿತ್ತು ಸರಿ ತಕ್ಕ ಆಯ್ತು ಇನ್ನೇನು ಮಾಡೋಕ್ಕಾಯ್ತದ ನಾಳೆ ಗಂಟೆ ನಾಡಿದ್ರ ಗಂಟೆ ಕಾದು ಆಮೇಕಿಂದ ನೀನು ತಂದ್ಬಿಟ್ಟು ಹಾಕಿದ್ರೆ ಆಯ್ತು ಏನಣ್ಣ ನಿಮ್ಮ ಮನೆಗೆ ಯಾವ್ದೋ ಮಗ ಬಂದ್ಬಿಟ್ಟೈತಂತೆ ಹ್ಞೂ ಕಣಣ್ಣ ಯಾವ ಮಗ ಅಂತ ಏನು ಗೊತ್ತಿಲ್ಲ ಮಗ ಅಂತೂ ಬಂದೈತೆ ಯಾವುದೋ ಒಂದು ಸಿಕ್ತಂತೆ ನಮಗೂ ಮಕ್ಕಳು ಇಕ್ಳಿರ್ಲಿಲ್ವಲ್ಲ ಸಾಕಳನಿ ಅಂತ ಹೇಳ್ಬಿಟ್ಟು ನಾವು ಸಾಕೊಂಡಿದೀವಿ ಇನ್ನೂ ಗೊತ್ತಿಲ್ಲ ಯಾರ ಮಗ ಏನು ಅಂತ ಇನ್ನೊಂದು 2-3 ದಿನದಾಗ ಗೊತ್ತಾಯ್ತದೆ ತಿಳ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಆಯ್ತು ಓ ಕಂಡರ್ ಮಕ್ಕಳು ಯಾಕಣ ಸುಮ್ಕೇನಿಯ ಬಾಧೆ ಕಂಡರ್ ಮಕ್ಕಳು ಸಾಕೊಂಡು ಅಯ್ಯೋ ನಾನು ಎಂಡ್ರು ಕೇಳ್ಬೇಕಲ್ಲ ಅದು ನಿಜನೇ ಬಿಡು ಈಗ ಮಕ್ಳು ಇಲ್ದಿದ್ರು ಯೋಸ್ ಜನ ಅವರೇ ಎಲ್ರೂ ಮಕ್ಳು ಬೇಕು ಅಂತ ಹೇಳ್ತಾನೆ ಇರ್ತಾರೆ ಹೆಂಗೋ ನಿಮ್ಗೆ ಆ ಮಗನ ಸಿಕ್ಕೈತಲ್ಲ ಹೆಂಗೋ ಸಾಕಳಿ ಈಗಂತೂ ಮಕ್ಳಿಗೆ ಶಾನೆ ನಿನಿಯ ಇದಾಗೋಗ್ಬಿಟ್ಟೈತೆ ಭಾರಿ ಆಗೋಗ್ಬಿಟ್ಟೈತಿ ಮಕ್ಳು ಆಗಂಗೆ ಕಾಣೆ ಈಗ ಸರಿಯಾಗಿ ಎಲ್ರೂ ದೊಡ್ಡ ತಗೊಳದ್ರಾಗೆ ಶಾನೆನಿಗೆ ದುಡ್ಡುಗಳು ಕೊಟ್ಟು ಲಕ್ಷ ಕೊಡ್ತಾಕತ್ತವ್ರೆ ನನಗೆ ಮನೆ ಪ್ಯಾಟೆಯಿಂದ ಒಬ್ಬ ಯಪ್ಪ ಫೋನ್ ಹಾಕಿದ್ದ ಫೋನ್ ಹಾಕ್ಬಿಟ್ಟು ಹಿಂಗೆ ಬೇಕು ಯಾವ್ದನ ಮಗ ನಿಮ್ಮ ಒಳ್ಳಿನಾಗೆ ಕೊಡಂಗಿದ್ರೆ ಹೇಳು ಅಂತ ಹೇಳ್ತಾ ಇದ್ದ ನಾನು ಅದಕ್ಕೆ ಹಂಗು ಹಿಂಗು ಅಂತ ಸುಮ್ಮನಾದೆ ಗೊತ್ತಾದರೆ ಹೇಳ್ತೀನಿ ಅಂತ ಮತ್ತೆ ನಿಮ್ಗೆ ಸಿಕ್ಕೈತಲ್ಲ ಮಗ ಇನ್ನೊಂದು ವಾರ 15 ದಿನ ನೋಡು ಅಕಸ್ಮಾತ್ ಏನಾದ್ರೂ ಯಾರು ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಹೇಳ್ಬೇಕಾರೆ ಆ ಅಣ್ಣ ಹಿಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಬಂದು ಕರ್ಕೊಂಡು ಹೋಗ್ತಾರೆ ಮಗನ ಎಲ್ಲಾರ ಉಂಟೆ ನಾನು ಎಂಡ್ರ ಕೈಗೆ ತಗ್ಲಾಕಂಡೆ ಅಂತಂದ್ರೆ ಅಷ್ಟೇ ನೀ ಆ ಪರ್ಕೇಟ್ ಬಿದ್ಬಿಡ್ತದೆ ಅವಳು ಸಾಕೊಂಡ್ರದಪ್ಪ ಮಕ್ಳನ್ನ ಮಾರ ಅಂತ ಗತಿ ನನಗೇನಣ್ಣ ಬಂದೈತೆ ಮಾರ ಅಂತ ಗತಿ ಏನಣ್ಣ ನೀನಿಲ್ಲಿ ಏನಿಲ್ಲ ಸುಮ್ಕೆ ಮಾತಾಡ್ತಿದ್ರಲ್ಲ ಹಿಂಗೆ ನೀ ಸುಮ್ಕೆ ನೀ ಬಂದೆ ಹೌದೇನು ಹೊತ್ತಿಗೆ ಎಲ್ಲ ಸಂದಕೈತಾ ಹೊತ್ತಿಗೆ ಎಲ್ಲ ಸಂದಕೈತಿ ಅವಳು ಏನಣ್ಣ 2 ಹೆಣ್ಮಕ್ಳಾದ್ವಂತೆ ನಿಂಗೆ ಅವಳಿ ಜವಳಿ ಕಣ್ಲ ಅವಳಿ ಜವಳಿ 2 ಹೆಣ್ಮಕ್ಳಾದ್ವು ಹೆಂಗ ಬಿಡೋಣ ಮಹಾಲಕ್ಷ್ಮೀರ್ ಬಂದವ್ರು ಕಣಣ್ಣ ನೋಡ್ಕ ಅಷ್ಟೇ ನೀ ಅಮ್ಮನ ತಕ ಹೋಗೋನ್ಕಿತ ಮಾತಾಡು ಅಮ್ಮ ಅಂತಂದ್ರೆ ಅಯ್ಯೋ ನನ್ನ ಮಕ್ಳು ಬರೋದೇ ಇಲ್ಲ ಅಂತ ಕೊರಗ್ತಾ ಇರ್ತದೆ ನಾನು ಮನೆ ಹೋಗ್ಬಿಟ್ಟು ಬಂದೆ ನೀನೇನಪ್ಪ ಪ್ರೀತಿಯ ಮಗ ಹೋಗ್ಬಿಟ್ಟು ಬತ್ತೀಯಾ ಆದ್ರೆ ನನ್ನ ಕತೆ ಹೇಳು ನನ್ನ ಕತೆಯ ನಾನು ಏನಾರ ಹೋಗ್ಬಿಟ್ರೆ ಅಷ್ಟೇ ನೀ ಕತೆ ನನ್ನ ಪಾರ್ಕೆ ತಗೊಂಡು ಹಾಕ್ಬಿಡ್ತಾರೆ ನನ್ನ ತಂಗಿನೂ ನಮ್ಮ ಅಮ್ಮ ಯಾಕೆ ಬೇಕು ಬಿಡು ನನಗೆ ಲೋ ತಮ್ಮ ಏನನ ಇದ್ರೆ ಒಂದು 2,000 ರೂಪಾಯಿ ಇತ್ಲ ಕೊಡ್ತೀಯಲ್ಲ ಓ ಈಗೆಲ್ಲಿಂದ ತರೋಣ 2,000 ರೂಪಾಯ ಅಲ್ಲ ಇದ್ರೆ ಕೊಡು ಮಕ್ಳಿಗೆ ಹೊಸಿ ಏನೋ ಇದು ತರಬೇಕಿತ್ತು ಬಿಡ್ಸಿಟ್ಟು ಅದು ಇದು ಏನೋ ಹೇಳಿದ್ದು ನಾನು ಎಂಡ್ರು ತರಬೇಕಿತ್ತು ಇದೇನಣ್ಣ ನೀನು ಹಿಂಗೆ ಮಾಡ್ಕೊಬಿಟ್ಟೆ ಬೇಜಾನ್ ಮಾಡಿದ್ಯಾ ದುಡ್ಡು ಅಂತ ಹೇಳ್ತಾರೆ ಜನ ಸುಮ್ಕಿರು ಬೇಜಾನ್ ಮಾಡ್ರೆ ನನಗೆ ಗೊತ್ತು ಯಾವ ಪಟ್ಟಿ ಬೇಜಾನ್ ಮಾಡಿವ್ನಿ ಅಂತ ಹೇಳ್ಬಿಟ್ಟು ಮನೆಯಾಗಿ ಅಂಥದ್ದು ಇಲ್ಲ ಏನೂ ಇಲ್ಲ ಆ ಸಾವುಕಾರ ಎಲ್ಲ ಮೋಸ ಮಾಡ್ಬಿಟ್ಟ ಆವತ್ತೇ ಹೇಳ್ದೆ ಕಣಣ್ಣ ನಿಂಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸಾವುಕಾರ ನಿಂದೆಯಾ ನೀನೇನು ಕೇಳಲಿಲ್ಲ ಮಕ್ಳು ಅಂತ ಬೇರೆ ಹೇಳ್ತಿದ್ಯಾ ಸರಿ ತಕ ಆಯಿತು ನಾನು ತಂದು ಕೊಡ್ತೀನಿ ದುಡ್ಡ 2,000 ರೂಪಾಯಿ ತಾನೆ ನಾನು ಎಂಡ್ರೋಗೇನು ಹೇಳಕ್ಕೆ ಹೋಗ್ಬೇಡ ತಂದು ಕೊಡ್ತೀನಿ ಅಲ್ಲಿ ಇದ್ರ ನಮ್ಮ ಹೊಲ್ದ ಹತ್ರ ಇರು ಬರ್ತೀನಿ ಸರಿ ಕಣ್ಲಾ ತಮ್ಮ ಆಯಿತು ಅರ್ಜೆಂಟಾಗಿ ತಂದುಕೊಡು ಹೋಗಿ ಸಾಮಾನು ತಗೊಂಡು ಹೋಗ್ಬೇಕು ಸರಿ ಆಯ್ತಗ ಅಲ್ಲ ಕಣ್ಲ ತಮ್ಮನ ಹತ್ರ ದುಡ್ಡು ಕೇಳ್ತೀನಿ ನಿಂಗೆ ಒಂಥರ ಮಾನ ಮರ್ಯಾದಿಲ್ವೇನ್ಲ ನಿಂಗೆ ತಮ್ಮನ ಹತ್ರ ಬಂದು ದುಡ್ಡು ಕೇಳೋಕ್ಕೆ ಬ್ಯಾರ ತಗಿಸ್ಕೊಂಡ್ರೆ ತಲೆ ಮೇಲೆ ಕುಂತ್ಕೊಂತಾರೆ ವಾಪಸ್ ಕೊಡು ಅಂತ ತಮ್ಮನ್ ತಗಿಸ್ಕೊಂಡ್ರೆ ಒಂದು ಮಾತು ಕೇಳ್ತಾನೆ ಸುಮ್ಕಾಯ್ತಾನೆ ಅದಕ್ಕೆ ನೀ ನಾನು ತಮ್ಮನ್ ತಗೇನೆ ಇಸ್ಕೊಳ್ಳೋದು ನಾನು ಬೇರೆ ಯಾರು ತಗೊಂಡ್ರೆ ಇಸ್ಕೊಳಕ್ಕಿಲ್ಲ ಸುಮ್ಕಿರು ಯಾರ ಹತ್ರ ಇಸ್ಕೊಂಡ್ರೆ ಕಷ್ಟ ಅಂದಮೇಲೆ ಸಹಾಯ ಮಾಡ್ತಿರ್ತಾರೆ ಏನೋ ಬಿಡಪ್ಪ ಸಂದಾಗ ದುಡ್ಡು ಮಾಡಿದ್ಯಾ ಅಂತ ಅನ್ಕೊಂಡ್ರೆ ನೀನು ನೋಡಿ ದುಡ್ಡು ಮಾಡಿಲ್ಲ ಎಂಥದನ್ವೇ ಮಾಡಿಲ್ಲ ಬಿಡು ಅದು ಯಾರೋ ಕಾಂಟ್ಯಾಕ್ಟ್ ಅವ್ರೆ ಅಂತ ಹೇಳ್ದಲ್ಲಪ್ಪ ಯಾರೋ ಮಕ್ಕಳು ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಅಂತ ನಿಜವೇ ನಿಜನೇ ನೀ ಎಷ್ಟು ಕೊಡ್ತಾರೆ ಮಗು ಕೊಟ್ರೆ 1,00,000 ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ರು 1,00,000 ಕೊಡ್ತೀನಿ ಅಂತ ಅಯ್ಯೋ ಶಿವನೇ 1,00,000 ಕೊಡ್ತಾರೆ ಇಂಥ ಮಗನೇ ಅಂತ ಏನಾರು ಐತೋ ಏನು ಏನಿಲ್ಲ ಅವ್ರಿಗೆ ಆ ಮಗ ಆದ್ರೆ ಅಂತ ಹೆಣ್ಣಾದ್ರೇನು ಗಂಡಾದ್ರೇನು ಅವರು ಇನ್ನು ಹೆಣ್ಮಕ್ಳು ಏನಿಯ ಮೇಲು ಅಂತಾರೆ ಮದುವೆ ಮಾಡಿ ಕಳಿಸ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೌದೇ ಸರಿ ಹೇಳು ಸುಮ್ಕೆ ಕೇಳ್ದೆ ಸರಿ ನನ್ನ ತಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳೋನೆ ಹೊಲ್ತಾ ಹೋಯ್ತೀನಿ ಸರಿ ಕಣಪ್ಪ ಆಯಿತು